ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ್ದ್ರ ಬಗ್ಗೆ ಅಂದ್ರೆ ಕೋಳಿ ಫುಡ್ ಬಗ್ಗೆ. ಕೋಳಿ ಫುಡ್ ನ ಟಗರುಗಳನ್ನ ಬಳಸಬಹುದಾ? ಈ ವಿಡಿಯೋ ಇದೆಯಲ್ಲ ನಮಗೆ ಮೋಸ್ಟ್ ಡಿಮ್ಯಾಂಡೆಡ್ ಆದ ವಿಡಿಯೋ. ನಮ್ಮ ಕಮೆಂಟ್ ಅಲ್ಲಿ ನಿಮಗೆ ಕಾಲ್ ಮಾಡಿ ಎಲ್ಲ ಕೇಳ್ತಿದ್ದು ಇದ್ರ ಬಗ್ಗೆನೆ. ಅದಕ್ಕೋಸ್ಕರ ಎಲ್ಲ ಡೌಟ್ ಕ್ಲಿಯರ್ ಮಾಡೋಣ. ಮತ್ತೆ ಯಾರ ಹತ್ರನೂ ಕೇಳೋ ವಿಷಯನೇ ಇರಬಾರ್ದು. ಕೋಳಿ ಫುಡ್ ಬಗ್ಗೆ ಉಪಯೋಗನ ನಷ್ಟನ ಎಲ್ಲ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೀವು ಲೈಕ್ ಮಾಡಿದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಒಳ್ಳೆ ಒಳ್ಳೆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಕೊಡೋಣ. ವಿಡಿಯೋನ ಈಗ ನಾವು ಮಾತಾಡ್ತಿರೋದು ಕೋಳಿ ಫುಡ್ ಬಗ್ಗೆ. ಈ ಬಾಯ್ಲರ್ ಕೋಳಿ ಇದೆಯಲ್ಲ ಅದನ್ನ 40, 45, 50 ದಿವಸ ತನಕ ಮಾತ್ರ ಸಾಕೋದು. ಅದಕ್ಕೆ 3 ದಿವಸ 3 ತರದ ಕೋಳಿ ಫುಡ್ ಬಳಸ್ತಾರೆ. ಯಾವ್ದಾವ್ದು ಅಂದ್ರೆ ಸ್ಟಾರ್ಟರ್, ಸೆಕೆಂಡ್ ಸ್ಟಾರ್ಟರ್, ಫಿನಿಶರ್ ಅಂತ. ಇದು ಕೋಳಿ ಈಗ 50 ದಿವಸದಲ್ಲಿ ಮಧ್ಯ ಮಾತ್ರ ಯೂಸ್ ಮಾಡ್ತಾರೆ. ಈಗ ಕುರಿಗೆ ನಾರ್ಮಲಿ ಯಾವ್ದು ಯೂಸ್ ಮಾಡೋದು ಅಂದ್ರೆ ಫಿನಿಶರ್. ಅದ್ರ ಬಗ್ಗೆ ಮಾತಾಡೋಣ. ಅದು ಯೂಸ್ಫುಲ್ ಅಥವಾ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ, ಏನಾದ್ರು ನುಕ್ಸಾನ್ ಇದೆಯಾ ಕುರಿಗೆ, ಅದ್ರ ಬಗ್ಗೆ ಈಗ ಕಂಟಿನ್ಯೂ ಮಾಡ್ಕೊಂಡು. ಎರಡನೇದಾಗಿ ಇಂಪಾರ್ಟೆಂಟ್ ಆಗಿ ಏನ್ ಮಾತಾಡೋಣ ಅಂದ್ರೆ ಕುರಿ ಸಾಕಾಣಿಕೆಯಲ್ಲಿ 3 ವಿಧಾನ ಇರುತ್ತೆ. ನಿಮಗೆ ಗೊತ್ತಿರಬಹುದು 3 ತರದ ಕುರಿ ಸಾಕಾಣಿಕೆ ಇರುತ್ತೆ. ಫಸ್ಟ್ನೇದು ಬ್ರೀಡಿಂಗ್ ಇರುತ್ತೆ, ಎರಡನೇದು ಫ್ಯಾಟ್ನಿಂಗು 2 ತಿಂಗಳು 3 ತಿಂಗಳು ಬ್ಯಾಚ್ ಇರ್ತಾವಲ್ಲ ಅದು, ಮತ್ತೆ ಮೂರನೇದು 8 ತಿಂಗಳು 9 ತಿಂಗಳು ಸಾಕಾಣಿಕೆ ಇರುತ್ತಲ್ಲ, ಹೆವಿ ವೇಟ್ ಮಾಡ್ತಾರಲ್ಲ ಶಿಪ್ ನ 70 kg 60 kg ಈ ತರ ಇರುತ್ತೆ, ಅದೊಂದು ಬರುತ್ತೆ. ಈಗ ಫಸ್ಟ್ನೇದಾಗಿ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ನಾವು ಕೋಳಿ ಫುಡ್ ನ ಬ್ರೀಡಿಂಗ್ ಅಲ್ಲಿ ಬಳಸಿದ್ರೆ ಏನಾಗುತ್ತೆ, ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕುರಿ ಬ್ರೀಡಿಂಗ್ ಅಲ್ಲಿ ನಾವು ಕೋಳಿ ಫುಡ್ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಈಗ ಹೆಣ್ಣು ಕುರಿ ಇರುತ್ತಲ್ಲ, ಹೆಣ್ಣು ಕುರಿಯಲ್ಲೂ ಫ್ಯಾಟ್ ಜಾಸ್ತಿ ಆಗುತ್ತೆ, ಗಂಡು ಕುರಿಯಲ್ಲೂ ಫ್ಯಾಟ್ ಜಾಸ್ತಿ ಆಗುತ್ತೆ. ಫ್ಯಾಟ್ ಜಾಸ್ತಿ ಆಯ್ತಂದ್ರೆ ನಿಮ್ಗೆ ನಾರ್ಮಲಿ ಗೊತ್ತಿದೆ ಎಲ್ಲರಿಗೂ ಬ್ರೀಡಿಂಗ್ ನಡೆಯೋದಿಲ್ಲ. ಹೆಣ್ಣು ಕುರಿ ಇರುತ್ತಲ್ಲ ಹೀಟಿಗೆ ಬರಲ್ಲ, ಮತ್ತೆ ಮರಿ ಹಾಕೋದಿಲ್ಲ. ಮತ್ತೆ ಗಂಡು ಕುರಿ ಇರುತ್ತಲ್ಲ ಅದು ಬ್ರೀಡ್ ಮಾಡೋದಿಲ್ಲ. ಇದು ನಿಮಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದೆಯಲ್ಲ ಬ್ರೀಡಿಂಗ್ ಮಾಡ್ತಾರಲ್ಲ ಅವರೆಲ್ಲ ನಾರ್ಮಲಿ ಯಾರು ಕೋಳಿ ಫುಡ್ ಬಳಸೋದಿಲ್ಲ. ನಾನು ಸಜೆಸ್ಟ್ ಮಾಡೋದೇನು ಅಂದ್ರೆ ಕೋಳಿ ಫುಡ್ ನ ಬ್ರೀಡಿಂಗ್ ಅಲ್ಲಿ ಯೂಸ್ ಮಾಡಬೇಡ್ರಿ ಅಂತ. ಈಗ ಕುರಿ ಫ್ಯಾಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕುರಿ ಫ್ಯಾಟಿಂಗ್ ಅಲ್ಲಿ ನಾರ್ಮಲಿ ಈಗ ಹೊಸ ಕಾನ್ಸೆಪ್ಟ್ ಬಂದಿದೆ. ಯಾವುದು ಅಂದ್ರೆ ಕೋಳಿ ಫುಡ್ ಕಾನ್ಸೆಪ್ಟ್. ಈಗ ನಾರ್ಮಲಿ ಕೋಳಿ ಫುಡ್ ನ ನಾವು ಕೋಳಿಗಳಿಗೆ 40-45 ದಿವಸ ಮಾತ್ರ ಬಾಯ್ಲರ್ ಕೋಳಿಗಳಿಗೆ ಹಾಕ್ತಾರೆ. ಅದನ್ನೇ ನಾವು ಕುರಿಗಳಿಗೆ ಹಾಕಿದ್ರೆ ನಮ್ಮ ಕುರಿಗಳು 2-3 ತಿಂಗಳಲ್ಲಿ ಅಷ್ಟು ಒಳ್ಳೆ ಗ್ರೋತ್ ಕೊಡುತ್ತೆ, ಬಾಯ್ಲರ್ ಕೋಳಿ ತರನೇ ಗ್ರೋತ್ ಆಗುತ್ತೆ ಅಂತ ಕಾನ್ಸೆಪ್ಟ್ ತಿಳ್ಕೊಂಡಿದ್ದಾರೆ ರೈತರು. ನಿಜವಾಗ್ಲೂ ಕೊಡಲ್ಲ ಅಂತ ಅಲ್ಲ, ಅಷ್ಟು ಅದಕ್ಕಿಂತ ಒಳ್ಳೆ ಡೈಟು ಇದೆ, ನಮಗೆ ತಿಳಿದಿದೆ. ಬೇಕಾದ್ರೆ ಮುಂದಿನ ವಿಡಿಯೋಗಳು ಮಾಡೋಣ ಅಂತೆ. ಈಗ ನಾರ್ಮಲಿ 60% ರೈತರು ಇದ್ರಲ್ಲ ಈಗ ಫ್ಯಾಟ್ನಿಂಗ್ ಅಲ್ಲಿ ಕೋಳಿ ಫುಡ್ ನೇ ಬಳಸ್ತಾ ಇರೋದು. ಇದರಿಂದ ಸೈಡ್ ಎಫೆಕ್ಟ್ ಇದೆ, ಸ್ವಲ್ಪ ಒಳ್ಳೆ ಇದು ಏನೋ ಉಪಯೋಗನೂ ಇದೆ. ಈಗ ಜಾಸ್ತಿ ಸೈಡ್ ಎಫೆಕ್ಟ್ ಇರೋದು ಅದು ಆಮೇಲೆ ಲಾಸ್ಟಿಗೆ ಚರ್ಚೆ ಮಾಡೋಣ ಏನ್ ಸೈಡ್ ಎಫೆಕ್ಟ್ ಅಂತ. ಈಗ ನಾವು 8-9 ತಿಂಗಳು ಸಾಕಾಣಿಕೆಯಲ್ಲಿ ಕೋಳಿ ಫುಡ್ ಬಳಸಿದ್ರೆ ಏನ್ ಸೈಡ್ ಎಫೆಕ್ಟ್ ಆಗ್ತವೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಸ್ಟ್ನೇದಾಗಿ ಕುರಿಯಲ್ಲಿ ಫುಲ್ ಫ್ಯಾಟ್ ಬೆಳಿ ಜಾಸ್ತಿ ಆಗುತ್ತೆ. ಮಾಂಸಕ್ಕಿಂತ ಜಾಸ್ತಿ ಫ್ಯಾಟ್ ಉತ್ಪತ್ತಿ ಆಗಿಬಿಡುತ್ತೆ. ನಮ್ ಕಡೆ ಅಂತೂ ಫ್ಯಾಟ್ ಜಾಸ್ತಿ ಇತ್ತು ಅಂದ್ರೆ ಕುರಿ ಸೇಲ್ ಆಗೋದಿಲ್ಲ. ಬೇರೆ ಕಡೆ ಹೆಂಗಿದೆ ಅದು ಗೊತ್ತಿಲ್ಲ ನಮಗೆ. ಈಗ ಎರಡನೇದಾಗಿ ಏನಿದೆ ಅಂದ್ರೆ ಕಿಡ್ನಿ ಸ್ಟೋನ್. ನಾರ್ಮಲಿ 10 ಕುರಿಯಲ್ಲಿ 3-4 ಕುರಿಗಳಿಗೆ ಕಿಡ್ನಿ ಸ್ಟೋನ್ ಬಂದೇ ಬರುತ್ತೆ, ಹೈ ಪ್ರೋಟೀನ್ ಕಾರಣದಿಂದ ಕೋಳಿ ಫುಡ್ ಬಳಸಿದ್ರೆ. ಅದೊಂದು ಪ್ರಾಬ್ಲಮ್ ಇದೆ. ಅದು ತುಂಬಾ ಕಡೆ ಟ್ರೀಟ್ಮೆಂಟ್ ಅವೈಲೇಬಲ್ ಇಲ್ಲ. ಅದು ಯಾರಿಗೂ ಡಾಕ್ಟರ್ಸ್ಗೆ ಕುರಿಗೆ ಕಿಡ್ನಿ ಸ್ಟೋನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಬಹಳ ರೇರು. ಮತ್ತೆ ಮೂರನೇದಾಗಿ ಏನಿದೆ ಅಂದ್ರೆ ಈಗ ಕಿಡ್ನಿ ಫೇಲ್ಯೂರ್ ಪ್ರಾಬ್ಲಮ್ ಜಾಸ್ತಿ ಇದೆ. ನಾಲ್ಕನೇದು ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಹಾರ್ಟ್ ಅಟ್ಯಾಕ್. ಇಂಪಾರ್ಟೆಂಟ್ ಆಗಿ ಯಾವ ರೀತಿ ಅಂದ್ರೆ ಬೆಳಗ್ಗೆ ಮರಿ ಚೆನ್ನಾಗಿರುತ್ತೆ, ಸಂಜೆ ಮರಿ ಇರಲ್ಲ, ಅದೊಂದು ಇರುತ್ತೆ. ಮತ್ತೆ ಬಿಸಿಲಲ್ಲಿ ಹೋಗಿ ನೀವು ಚೂರು ಹೆದರ್ಸ್ಬಿಟ್ರೆ, ನಾಯಿ ಬೊಗಳ್ಬಿಟ್ರೆ ದಬ ಬಾಯ್ಲರ್ ಕೋಳಿ ಹೋದಂಗೆ ಕುರಿಗಳು ಹೋಗ್ತವೆ ಲಾಂಗ್ ಟೈಮ್ ಅಲ್ಲಿ. ಇದೊಂದು ಪ್ರಾಬ್ಲಮ್ ಜಾಸ್ತಿ ಇದೆ. ಯಾರು ನಿಮಗೆ ಇಷ್ಟು ಕ್ಲಿಯರ್ ಆಗಿ ಹೇಳಲ್ಲ ಕೋಳಿ ಫುಡ್ ಇಂದು ಸೈಡ್ ಎಫೆಕ್ಟ್. ನಾವು ಜಾಸ್ತಿ ದಿನ ಸಾಕಾಣಿಕೆ ಮಾಡ್ತಾ ಇದೀವಿ ಅಂದ್ರೆ ಕೋಳಿ ಫುಡ್ ಯೂಸ್ ಮಾಡಕ್ಕೆ ಮಾಡೋದು ಅಂದ್ರೆ ಕುರಿಗಳಿಗೆ ಕೋಳಿ ಫುಡ್ ಬಳಸಲೇಬೇಡ್ರಿ ಅಂತ. ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಇದೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಕುರಿಗಳು ನಡುಕ್ತವೆ ಒಂದೊಂದು ಟೈಮು ಬಿಸಿಲಲ್ಲಿ, ಮತ್ತೆ ಒಂದೊಂದ್ಸಲಿ ದಬ್ಬ ಅಂತ ಬೀಳ್ತವೆ ತಲೆ ಸುತ್ತಿ. ಇದು ಪ್ರಾಬ್ಲಮ್ ಕೋಳಿ ಫುಡ್ ತಿನ್ಸಿದ್ರೇನೆ ಬರ್ತಾ ಇರೋದು. ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ, ಇದು ತುಂಬಾ ಹಳೆ ಫಾರ್ಮರ್ಸ್ ಇಂದ ಫೀಡ್ಬ್ಯಾಕ್. ಇದೆಲ್ಲ ನಾವು ಅಬ್ಸರ್ವ್ ಮಾಡಿರೋದು, ತುಂಬಾ ಜನ ಹೇಳಿರೋದು ವಿಷಯನ ಈ ವಿಡಿಯೋದಲ್ಲಿ ತಿಳಿಸಿ. ನಾರ್ಮಲಿ ಈಗ ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಕ್ವಶನ್ಸ್ ಬರ್ತಿರ್ಬೋದು. ಏನು ಅಂದ್ರೆ ನಾನು ತುಂಬಾ ಕಡೆ ನೋಡಿದೀನಿ ಕೋಳಿ ಫುಡ್ ಯೂಸ್ ಮಾಡ್ತಾ ಇದಾರೆ ಅಂತ. ಅದ್ರ ಡೌಟ್ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಅದು ನಾರ್ಮಲಿ ಜನ ಯೂಸ್ ಮಾಡೋದು ಯಾವ್ದಕ್ಕೆ ಕೋಳಿ ಫುಡ್ ಅಂದ್ರೆ ಫ್ಯಾಟ್ನಿಂಗ್ಗೆ. 3 ತಿಂಗಳು ಮರಿ ಇರುತ್ತೆ, ಅದು ಬೆಳವಣಿಗೆ ಸಂದರ್ಭ ಇರುತ್ತೆ. ಆ ಟೈಮ್ ಅಲ್ಲಿ 2-3 ತಿಂಗಳು ಸಾಕ್ತಾರಲ್ಲ ಅವಾಗ ಬಳಸ್ತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ, ಕುರಿ ಬೆಳವಣಿಗೆ ಸಂದರ್ಭದಲ್ಲಿ ಮಾಂಸ ಜಾಸ್ತಿ ಬೆಳೆಸುತ್ತೆ, ಫ್ಯಾಟ್ ಕಮ್ಮಿ ಬರುತ್ತೆ. ಆ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದರಿಂದ ನಾರ್ಮಲಿ ಸೈಡ್ ಎಫೆಕ್ಟ್ ಇದೆ, ಆದ್ರೆ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೆ ರೈತರು ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಮತ್ತೊಂದ್ಸಲಿ ಹೇಳ್ತಾ ಇರೋದು, ನಾನು ಕೋಳಿ ಫುಡ್ ನ ಪ್ರಮೋಟ್ ಮಾಡೋದಿಲ್ಲ ಕುರಿಗಳಿಗೆ. ಕೋಳಿ ಫುಡ್ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ತಿಳಿದಿರ್ಬೋದು. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ಡೌಟರ್ಸ್ ಇದಾವೆ ಅಂದ್ರೆ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಅಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.